ಶೆಟ್ಟಲ್ಲಿ ನಮ್ಮ ತೋಟದ ಮನೇಲಿ ಇರೋದು. ನನ್ನ ಮನೆ ಬೆಂಕಿ ಆಗೋಯ್ತು. ಎಷ್ಟು ಫೋನ್ ಮಾಡಿ ಯಾರು ಬಂದಿಲ್ಲ. ಎಲ್ಲ ಬೆಂಕಿ ಸುಟ್ಟ ಮೇಲೆ ನನ್ನ ತಂಗಿ ಮಗ ಕರ್ಕೊಂಡು ಬಂದಿರೋದು. ನನ್ನ ಮನೇಲಿ ಒಂದು ಪದಾರ್ಥನೇ ಇಲ್ದಂಗೆ ಎಲ್ಲ ಸುಟ್ಟಾಯ್ತು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮಕ್ಕೆ ಸೇರಿದ ರಾಮಯ್ಯ ಬಡಾವಣೆಯಲ್ಲಿ ಕುಮಾರಿ ಯಲ್ಲಪ್ಪ ಬೋವಿ ಅನ್ನುವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸುಟ್ಟು ಕರಕಲಾಗಿರುವುದು ಸುಮಾರು 10 ಲಕ್ಷ ಹಾನಿ ಆಗಿರುತ್ತೆ ಮತ್ತು ಅದನ್ನು ಪರೀಕ್ಷಿಸಲು KBAEESO ಗ್ರಾಮ ಲೆಕ್ಕಾಧಿಕಾರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಹರ್ಲಾಪುರ ಮಂಜೇಗೌಡರು ಮೊನ್ನೆ ಮಹಿಳಾ ಸಂಘದ 6 ಲಕ್ಷ ಎಲ್ಲಾರ್ಗು ಹಂಚೋಣ ಅನ್ಕೊಂಡು ಬಂದು ಸಂಜೆ ಹಂಚೋಣ ಅನ್ಕೊಂಡು ಇಟ್ಟಿದ್ದೆ ದುಡ್ಡನ್ನ. ಎಲ್ಲ ಬೆಳ್ಳಿ ಚಿನ್ನ ದುಡ್ಡು ಎಲ್ಲ ಸುಟ್ಟಾಗಿ ಮನೇಲಿ ಒಂದ್ಸತಿ ಬಟನ್ ಇಲ್ದಂಗೆ ಸುಟ್ಟಾಗೈತೆ. ಏನು ಇಲ್ದಂಗೆ ಆಗೈತೆ ನಮ್ಮ ಮನೆ. ನಮ್ ಗೋಲ್ಕೆ ಯಾರು ಇಲ್ಲ. ಇದಕ್ಕೆ ಕಾರಣ ಯಾರಮ್ಮ? ಕಾರಣ ಯಾರು? ಕರೆಂಟ್ ಎಷ್ಟು ಪೊಲೀಸರು ಫೋನ್ ಮಾಡಿ ಕರೆಂಟ್ ಬೆಳಗ್ಗೆ ಅಂತ ಇರ್ಲಿಲ್ಲ. ಈಗ ಬಂದಿರೋ ಕರೆಂಟ್ ಬಂದು ನನ್ನ ಮನೆ ಬೆಂಕಿ ಆಗೋಯ್ತು. ಈಗ ದುಡ್ಡು ಎಷ್ಟು ಇದೆ? ಚಿನ್ನ ಎಷ್ಟು? 6 ಲಕ್ಷ ದುಡ್ಡು. 6,11,000 ತಂದಿದ್ದು. ಯಾರು 11,000 ಕೊಡ್ಬೇಕಾಯ್ತು ಕೊಟ್ಟಿದ್ದು. 4 ಲಕ್ಷ ದುಡ್ಡು ತಂದು ನನ್ನ ಮನೆ ಹೆಸರು ಇಲ್ಲ ನನ್ನ ತಂಗಿ ಮನೇಲಿ ಇಲ್ಲ ಇಟ್ಟಿದ್ದೆ ನಾನು. ನನ್ನ ಮನೆ ನನ್ನ ತಂಗಿಗೆ ಕೊಟ್ಟಿದ್ದೆ. ಇಲ್ಲ ಇರ್ಲಿ ಅವಳು ಅವ್ರ ಗಂಡ ಬೇರೆ ಕಡೆ ಕೆಲ್ಸಕ್ಕೆ ಹೋಯ್ತಾರೆ ಅಂತ. ಹಂಗಾಗಿ ಎಲ್ಲ ಅವಳದನ್ನೇ ಇಟ್ಟಿದ್ದೆ. ಹಿಂಗಾಗೋಯ್ತು ಅಂತ ಅವ್ಳು ಫೋನ್ ಮಾಡೋದು. ಹಂಗ ಹೋಗಕ್ ಹೋದ್ಲು ಸುಟ್ಟೋಯ್ತಿತ್ತು ಮನೆ. ಈಗ ಹೋಗಿರೋದು 5 ಗ್ರಾಮ್ ಚಿನ್ನ. ಈಗ ನಮ್ ತಂಗಿ ಮಗಳ್ಗೋಸ್ಕಕ್ಕೆ ಅಂತ ಮಾಡ್ಸಿದ್ದು. ಈಗ ಹೋಗಿರೋದು ಒಟ್ಟಿಗೆ ಎಷ್ಟು ಮನೆ ಹೋಗಿದೆ? ಇಲ್ಲಿ 3 ಮನೆ ಹೋಗೈತೆ. 3 ಮನೆ ಹೆಸರೇನು? ಶ್ರೀನಿವಾಸ ಮೂರ್ತಿ ಕುಮಾರಿ ಮನೆ, ಪಕ್ಕದ ಕುಮಾರಿ ಮನೆ, ಶೋಭಾ ಇರೋ ಮನೆ. ಅಲ್ಲೆಲ್ಲ ಸಪ್ರೇಟ್ ಆಗಿದ್ರಾ? ಒಂದೇ ಮನೆ 3 ಭಾಗ ಮಾಡ್ಕೊಂಡಿದ್ದ. ಸರಿ ಓಕೆ. ಅವ್ರ ಮನೇಲಿ ಏನು ಆಗಿದೆ? ಅವ್ರ ಮನೇಲಿ ಆ ಕಡೆ ಎಲ್ಲ ಸುಟ್ಟೋಗೈತೆ. ಈ ಕಡೆ ಸ್ವಲ್ಪ ಸುಟ್ಟಾಗಿರಂಗ ಐತೆ. ನೋಡಿಲ್ಲ ನನ್ನ ಮನೆ ಮಾತ್ರ ಏನೋ ಉಳ್ಕೊಂಡಿಲ್ಲ. ನಿಮ್ಮ ಹೆಸರೇನು? ಕುಮಾರಿ ಅಂತ. ಕುಮಾರಿ ಅಂತ. ಇನ್ನೊಂದ್ ಮನೆ ಹೆಸರೇನು? ಈಗ ಸುಟ್ಟೋಗೈತಲ್ಲ 150 ಚಿನ್ನ 6 ಲಕ್ಷ ಅಂದ್ರಲ್ಲ, ಅದ್ ನಿಮ್ಮನೆಲ್ಲ? ನಿನ್ನ ಹೆಸರೇನವ? ಕುಮಾರಿ ಮನೇಲಿ 6 ಲಕ್ಷ ದುಡ್ಡು, 150 ಚಿನ್ನ. ಈಗ 3 ಮನೆ ಸುಟ್ಟಿದೆ. ಇನ್ನೊಂದ್ ಮನೆಯವ್ರು ಯಾರು ಹೇಳವ? ಮನೇಲಿ ಇದ್ದೆ. ಇದು ಅಕ್ಕನ ಮನೆ. ನಾನಿಲ್ಲಿ ಬಂದು ಅಕ್ಕನ ಮನೇಲಿ ಇದ್ದೆ. ಅವರು ಸಂಘಕ್ಕೆ ಅಂತ ನಾಳೆ ದುಡ್ಡು ಹಂಚ್ಕೋಬೇಕು ಅಂತ 6,11,000 ದುಡ್ಡು ಇಟ್ಟಿದ್ರು ಬೀರಿನಲ್ಲಿ. ನಾನು ಮಗಳಿಗೆ ನಂದು ಎಲ್ಲ ಸೇರಿ ಒಡವೆ ಫಂಕ್ಷನ್ ಮಾಡಿದೆ. ಇವಾಗ ಅವಳು ಅಸ್ಕೇನ ಒಡವೆ ಎಲ್ಲ ಬ್ಯಾಂಕಿಂದ ಬಿಡಿಸಿದ್ದೆ. 150 ಗ್ರಾಮ್ ಚಿನ್ನ ಇತ್ತು. ಎಲ್ಲ ಕಚ್ಕೊಂಡು ಹೊರ್ದೋಯ್ತು. ನಮ್ಮ ಮನೇಲಿ ನಂದು ಅಂತ ವಸ್ತು ಇವಾಗ ಏನೂ ಇಲ್ಲ. ಇವಾಗ ಯಾವ ಊರವಿದು? ಇದು ಶೆಟ್ಟಿಹಳ್ಳಿ. ತೋಟದ ಮನೆ, ನುಗ್ಗೇಳಿ ರೋಡು. ನಿನ್ನ ಹೆಸರು? ನನ್ನ ಹೆಸರು ಶೋಭಾ. ಶೋಭಾ. ಇನ್ನೊಂದ್ ಮನೆ ಯಾರು? ಏನೇನು ಹೋಗಿದೆ? ಇನ್ನೇನು ಹೋಗಿಲ್ಲ ನಿಮ್ದು? ನಿಮ್ಮ ಹೆಸರು? ವಸಂತ ಮನೇಲಿ 3ನೇ ಮನೆ ವಸಂತ. ಗೋಡೆ ಎಲ್ಲ ಬಿರ್ಕೊಂಡು ತೀರೆಲ್ಲ ಸುಟ್ಟೋಗಿ ಹಂಚೆಲ್ಲ ಇದಾಗಿದೆ. ಏನೇನು ಹೋಗಿದೆ? ಬಟ್ಟೆ ಎಲ್ಲ ಸುಟ್ಟೋಗಿದೆ. ಇನ್ನೇನು ಹೋಗಿಲ್ವಾ? ಮನೆ 1 ಲಕ್ಷಣ ಆಗಿದೆ. ಬಟ್ಟೆ ನಮ್ಮ ಮನೇಲಿ ಫ್ರಿಡ್ಜ್ ನಿಮ್ಮ ಮನೇನೆ ಬೆಂದೋಯ್ತು. ಆಗಿರೋದು ಬಿಟ್ರೆ ಇನ್ನೇನು ಇಲ್ಲ ನಮ್ಮ ಮನೆಯಲ್ಲಿ. ಹಂಗಾಗಿದ್ದೆ ಇವಾಗ. ಏನಿವತ್ತು ನಮ್ಮ ಶೆಟ್ಟಹಳ್ಳಿ ಗ್ರಾಮದ ತೋಟದ ಮನೆ ಮುರಾಗಿ ಸ್ಕೂಲ್ ಪಕ್ಕದಲ್ಲಿರೋ ಅಂತ ಒಂದು 10-15 ಮನೆಗಳಿದ್ದಾವೆ. ಇಲ್ಲಿ ಬೆಳಿಗ್ಗಿಂದ ಕರೆಂಟ್ ಇರ್ಲಿಲ್ವಂತೆ. ಕರೆಂಟ್ ಈಗ 6 ಗಂಟೆಗೆ ಯಾವಾಗ ಕೊಟ್ಟಿದ್ದಾರೆ, ಶಾರ್ಟ್ ಸರ್ಕ್ಯೂಟ್ ಆಗಿ ಪಾಪ ಮನೆಗಳು, ಬಡವ್ರ ಮನೆಗಳು, ಇವರು ದಿನನಿತ್ಯ ಕೂಲಿ ಮಾಡ್ಕೊಂತಿದಾರು. ಇವ್ರ ಮನೆ ನೋಡ್ಬಿಟ್ರೆ ಪಾಪ ನನಗೆ ಬೇಜಾರಾಗ್ತಾ ಇದೆ. ಪಾಪ ಏನೂ ಇಲ್ಲ, ಎಲ್ಲ ಫುಲ್ ಸುಟ್ಟಾಗಿದೆ. ಪಾಪ ಅದ್ಯಾವ ಸಂಘದಲ್ಲಿ ದುಡ್ಡು ತಂದಿದ್ರಂತೆ 6 ಲಕ್ಷ. ಮತ್ತೆ ಒಂಚೂರು ಏನೋ ಹಣ ಅದು ಇದು ಮಾಡ್ಕೊಂಡು ಒಂಚೂರು ಒಡವೆ ಮಾಡಿಸ್ಕೊಂಡಿರ್ತಾರೆ, ಬೀರಲ್ಲಿ ಇಟ್ಟಿದ್ದಾರೆ. ಅದು ಎಲ್ಲ ಪೂರ್ತಿ ಸುಟ್ಟೋಗಿದೆ. ಏನೂ ಇಲ್ಲ. ಇದು ಯಾಕೆ ನಿರ್ಲಕ್ಷ್ಯ? ಇದು ಕರೆಂಟ್ ಬೆಳಿಗ್ಗಿಂದ ಕರೆಂಟ್ ಇಲ್ಲಿದ್ದು 6 ಗಂಟೆಗೆ ಬಂದಿಟ್ಟೆ. ಯಾಕೆ ಏನಕ್ಕೆ ಕರೆಂಟ್ ಅದನ್ನ ಫೇಸ್ ಕೊಟ್ಟಿದ್ದಾರೆ, ಸುಟ್ಟೋಗಿದೆ. ಫೇಸ್ಗೆ ಯಾವಾಗ ಕೊಟ್ಟಾಯ್ತು ಅಲ್ಲಿ ಕಟ್ಟಾಗಿದೆ. ಫೇಸ್ನ ಇದು ಮಾಡಿದ್ದಾರೆ ಇವರು. ಬೆಳಗಿನ ಕರೆಂಟ್ ಇಲ್ಲಿದ್ದು 6 ಗಂಟೆಲಿ ಕೊಟ್ಟಿದ್ದೆ ಫೇಸ್ ಆಗಿದೆ. ಮನೆ ಬೆಂಕಿ ಎತ್ಕೊಂಡಿದೆ. ಮತ್ತೆ ನಮ್ಮ ಏನು ಫೈರ್ ಇಂಜಿನ್ ಆಫೀಸು, ಅವರು ನಮ್ಮ ಫೈರ್ ಇಂಜಿನ್ ಆಫೀಸ್ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ.
ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ರೆ ನಾನು ಒಂದು ಪೊಲೀಸ್ ಇಂಟೆಲಿಜೆನ್ಸಿ ಫೋನ್ ಹಾಕ್ತೆ, ಸರ್ ಹಿಂಗೆ ಯಾವ ನಮ್ಮ ಶ್ರೀನಿವಾಸ್ ಹೇಳ್ತು ಪಟ್ಟ ಅಂತ ಫೋನ್ ಹಾಕ್ತೆ. ಅದು ಅವ್ರಿಗೆ ಆಗವತ್ತಿಗೆ ಅಲ್ಲೇ ಪೂರ್ತಿ ಮನೆನೇ ಬೆಂದೋಗಿದೆ. ಇಲ್ಲಿ 3 ಮನೆನೂ ಒಂದು ಚೂರು ಇಲ್ಲ, ಎಲ್ಲ ಪೂರ್ತಿ ಬೆಂದೋಗಿದೆ. ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಹೆಂಡತಿಯವರಾದ ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಪುಟ್ಟಣ್ಣ, ತಾಲೂಕು ಅಧ್ಯಕ್ಷ ರವಿಯಣ್ಣ, ಶ್ರೀನಿವಾಸ ಸಂಚಾಲಕರು ಜಾಗವನ್ನ ಪರಿಶೀಲನೆ ನಡೆಸಿದ್ರು. ನೊಂದವರಿಗೆ ಸಾಂತ್ವನ ಹೇಳಿದ್ರು. ಸರ್ಕಾರದಿಂದ ಪರಿಹಾರ ಕೊಡಿಸ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಕೋರ್ಟ್ ಎದುರುಗಡೆ ಸಾರ್ವಜನಿಕ ತೊಂದರೆ ಆಗಂಗೆ ಮರಗಳಿದ್ವಲ್ಲ ಅವನ್ನ ತೆರವುಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪ್ಲಸ್ ಕೋರ್ಟಿಂದ ರಿಕ್ವೆಸ್ಟ್ ಕೊಟ್ಟಿದ್ರು. ಆದರೂ ಪ್ರಯುಕ್ತ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30-6 ಗಂಟೆವರೆಗೂ ಕರೆಂಟ್ ತೆಗೆದಾಗ ಏನಾಯಿತು, 6 ಗಂಟೆಗೆ ಫೀಟು ಚಾರ್ಜ್ ಆಯಿತು. ಚಾರ್ಜ್ ಆದ ತಕ್ಷಣ ಕಂಪ್ಲೇಂಟ್ಸ್ಗಳು, ಮಳೆ ಇದ್ದಿತ್ತು, ಗಾಳಿ ಇತ್ತು, ಕಂಪ್ಲೇಂಟ್ಸ್ಗಳು ಜಾಸ್ತಿ ಆದ ತಕ್ಷಣ ನೀವು ನಿಮ್ಮ ಮನೆಯಲ್ಲೂ ಅದೇ ರೀತಿ ಕರೆಂಟ್ ಬಂದ ತಕ್ಷಣ ಅನಾಹುತ ಆಗಿದೆ. ಇಲ್ಲಿ ಅನಾಹುತ ಆದ ತಕ್ಷಣ ಅಲ್ಲಿ ಟೌನ್ ಒಳಗಿರೋ ಕಂಪ್ಲೇಂಟ್ಸು, ಇಲ್ಲೆಲ್ಲ ಕಂಪ್ಲೇಂಟ್ಸ್ಗಳು ಜಾಸ್ತಿ ಆದಾಗ ಫೋನ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗಿ ತಕ್ಷಣ ನೀವು ಫೋನ್ ಮಾಡಿದ ತಕ್ಷಣ ಬರೋಕ್ಕಾಗಿಲ್ಲ. ಒಂದು 10 ನಿಮಿಷ 1/4 ಗಂಟೆಲಿ ನೀವು ಫೋನ್ ಮಾಡಿದ ತಕ್ಷಣ ಕರೆಂಟ್ ಆಫ್ ಮಾಡಿಸಿದ್ದಾರೆ. ಕರೆಂಟ್ ಆಫ್ ಮಾಡಿಸಿದ್ದಾರೆ ಸರ್. ನೀವು ಫೋನ್ ಮಾಡಿದ ತಕ್ಷಣ ಕರೆಂಟ್ ಆಫ್ ಮಾಡಿಸಿದ್ದಾರೆ. ಇಡೀ ಟೋಟಲ್ ಟೌನ್ ಕರೆಂಟ್ ಆಫ್ ಮಾಡಿಸಿದ್ದಾರೆ. ತಪ್ಪು ಮಾಹಿತಿಗಳನ್ನು ಕೊಡಬಾರ್ದು. ನಾನೇ ಎಲ್ಲ ಇದ್ದೀನಿ ಸರ್, ನಾನು ತಪ್ಪು ಮಾಹಿತಿಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಒಂದ್ಸಲ. ರೆಸ್ಪಾನ್ಸ್ ಮಾಡಿಲ್ಲ, ಬಂದಿರೋದೆಷ್ಟು ಫೋನ್ ಕಾಲ್ ಎಷ್ಟಲ್ಲಿ ಮಾಡಿದ್ದಾರೆ ಅಂತ 8 ಗಂಟೆಲಿ ಬಂದಿರೋ ಸರ್. ಫೋನ್ ಮಾಡಿದ್ದು ನಾವು ಮಾಡಿದ್ದು ಸಂಜೆ 6:15 ನೋಡಿ. ಎಣೆ ಬಿದ್ಮೇಲೆ ಬರ್ತಾರೆ, ಎಲ್ಲ ಹೋದ್ಮೇಲೆ ಬರ್ತಾರೆ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಸರ್ಕಾರದಿಂದ ನೆರವು ನೀಡಬೇಕಂತ ಆಗ್ರಹಿಸಿದ್ರು. ಅದೇ ಸರ್, ನಿನ್ನೆ 6 ಗಂಟೆ 6:30 ಕರೆಂಟ್, ಬೆಳಗ್ಗೆ ಅಂತ ಕರೆಂಟ್ ಇರ್ಲಿಲ್ಲ. 6:30 ಕರೆಂಟ್ ಬಂದು 10 ನಿಮಿಷಕ್ಕೆ ಮನೆ ಬಗ ಸುರಿತಿತ್ತು. ನನ್ ತಂಗಿ ಅರೇಂಜ್ಮೆಂಟ್ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಯ್ತಾರೆ ಅಂತ ಇವಳ ನನ್ ತಂಗಿ ಮಡಿಕೊಂಡಿದ್ದೆ, ಟೈಲರಿಂಗ್ ಮಾಡ್ತಾಳೆ. ನನ್ ಜೊತೆಯಿಂದ ಇಲ್ಲೇ ಮಡಿಕೊಂಡಿದ್ದೆ. ಮಗು ಊಟ ಕೊಟ್ಬಿಡ್ತೀನಿ ಮುರಾಜಿಗೆ ಅಂತ ಊಟ ಕೊಡಕ್ಕೆ ಅಂತ ಹೋಗಿದ್ಲು. ಏನ್ ಮನೆಗ್ ಬಗ ಅಂತ ಹೊಡಿತೈತಲ್ಲ, ಅವಳು ಪಟ ಅಂತ ಹೊಡಿತಿತ್ತು. ಇವಳಗ್ ಫೋನ್ ಮಾಡ್ದೆ, ಅಕ್ಕ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ಲು. ಮನೆಗೆ ಒಳಕ್ ಹೋಗಕ್ಕೆ ಆಗ್ಲಿಲ್ಲ. ಮನೆ ಎಲ್ಲಾರ್ಗು ಫೋನ್ ಮಾಡ್ತಾವ್ರೆ, ಒಬ್ರು ಎಷ್ಟು ಜನ ಮಾಡ್ತಾವ್ರೆ ಅಂದ್ರೆ ಎಲ್ಲರೂ ಫೋನ್ ಮಾಡ್ತಾವ್ರೆ. ಅವ್ರು ಬರೋಕ್ ನನ್ ಮನೆ ಮುರಿದೋಯ್ತು ಸರ್. ಇರಾಗ ನೆಲೆ ಇಲ್ದಂಗೆ ಆಗ್ಬಿಟ್ಟಿದೀವಿ ನಾವು. ಇಲ್ಲೇ ಇದ್ದ ಸರ್, ನಾವ್ ಇಲ್ಲೇ ಇದ್ದು. ಮೊನ್ನೆ ಇನ್ನು ಗ್ರಾಮ ಶಕ್ತಿಲಿ ನಾವೆಲ್ಲ ಮಹಿಳಾ ಸಂಘ ಮಾಡ್ಕೊಂಡು 10 ಜನ 6,11,000 ತಂದಿದ್ದೆ. ಆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆದಿದ್ರು. ವರದಿಗಾರ ಹುಲಿಕೆರೆ ಶಂಕರೇಗೌಡ, ಚನ್ನರಾಯಪಟ್ಟಣ. ಈಗ ಏನು ಚನ್ನರಾಯಪಟ್ಟಣ ತಾಲೂಕು ಗಿಣಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೆಟ್ಟಹಳ್ಳಿ ರಾಮೇಶ್ವರ ಬಡಾವಣೆಯಲ್ಲಿ ಏನು ನೆನ್ನೆ ರಾಮಯ್ಯ ಬಡಾವಣೆಯಲ್ಲಿ ನಿನ್ನೆ ಸಂಜೆ ಒಂದು 6 ಗಂಟೆಯಲ್ಲಿ ವಿಪರೀತ ಗಾಳಿ ಮತ್ತೆ ಮಳೆ ಇರೋದ್ರಿಂದ ಫುಲ್ ಕರೆಂಟು ಎಲ್ಲ ಒಂಥರ ಕರೆಂಟು ಆಗಿ ಪೂರ್ತಿ ಸಂಪೂರ್ಣ ಮನೆ ಭಸ್ಮ ಆಗಿದೆ. ಪಾಪ ಮನೆ ಒಳಗೆ ಇವರು ತಿನ್ನೋ ಆಹಾರಗಳು, ಆಮೇಲೆ ಯಾವುದೋ CST ಸಂಘದ ಒಂದು 6 ಲಕ್ಷ ರೂಪಾಯಿ ದುಡ್ಡು ತಂದು ಪಾಪ ಬೆಳಗ್ಗೆ ಹಂಚ್ಕೊಳ್ಳೋ ದುಡ್ಡನ್ನು ಇವ್ರು ಮನೇಲಿ ಇಟ್ಟಿದ್ದಾರೆ. ಮೊನ್ನೆ ಪಾಪ ಹೆಣ್ಮಗಳನ್ನ ವಸಕೆ ಮಾಡಿ ದುಡ್ಡನ್ನು ಸತ ಇಲ್ಲೇ ಇಟ್ಕೊಂಡಿದ್ದಾರೆ. ಸಂಪೂರ್ಣ ಎಲ್ಲ ಒಂದು ಚೂರು ಇಲ್ದಂಗೆ ಸುಟ್ಟು ಭಸ್ಮ ಆಗಿದೆ. ಈಗ ಸಂಪೂರ್ಣ ಈ ಫ್ಯಾಮಿಲಿ ಬೀದಿಗೆ ಬಂದಿದ್ದಾರೆ. ಯಾಕೆಂದ್ರೆ ಇರೋದೊಂದು ಮನೆ, ಬಟ್ಟೆನೂ ಸತ್ಯ ಇಲ್ಲ, ರೇಷನ್ ಇಲ್ಲ, ಅವ್ರೇನು ಇಟ್ಕೊಂಡ್ರಲ್ಲ ಸಾಮಾನು ಎಲ್ಲ ಪೂರ್ತಿ ಸುಟ್ಟೋಗಿದೆ. ತಕ್ಷಣಕ್ಕೆ ಸರ್ಕಾರಗಳು ಇದಕ್ಕೆ ಗಮನ ಹರಿಸಿ ಸೂಕ್ತ ಪರಿಹಾರನ ತಕ್ಷಣಕ್ಕೆ ಇಡಬೇಕು. ಈಗಾಗಲೇ ಪಾಪ ಕಂದಾಯ ಇಲಾಖೆಯವರು ನಮ್ಮ ಜೊತೆ ಇದ್ದಾರೆ. ಕಂದಾಯ ಇಲಾಖೆ RI ಅವರು, ಸೆಕ್ರೆಟರಿ ಎಲ್ಲ ನಮ್ಮ ಜೊತೆ ಇದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ. ಈಗಾಗಲೇ ಇಲ್ಲಿನ ಮಾಜಿ ಅಧ್ಯಕ್ಷರು ಗುರೇಗೌಡರು ಇದ್ದಾರೆ. ಮತ್ತೆ ಎಲ್ಲ ನಮ್ಮ ಮೂರ್ತಿ ಇದ್ದಾರೆ. ಎಲ್ಲ ಕುಟುಂಬದವರು ಇವತ್ತು ಈ ಮನೆಗೆ ರಾಜ್ಯದ ರೈತ ಸಂಘ ನೆರವಾಗಿ ನಿಂತ್ಕೊಂಡಿದ್ದೀವಿ. ಸರ್ಕಾರದಲ್ಲಿ ತಕ್ಷಣಕ್ಕೆ ಈಗ ಅನ್ನಂಗಿಲ್ಲ, ತಕ್ಷಣಕ್ಕೆ ಒಂದು ಮನೆ ಮಂಜೂರು ಮಾಡಿ ಮನೆನ ಕೊಡಬೇಕು. ತಕ್ಷಣಕ್ಕೆ ಏನು 6 ಲಕ್ಷ ರೂಪಾಯಿ ಪಾಪ ಈಗ 10 ಜನ ದುಡ್ಡು ಅಂತ ಪಾಪ ಅದನ್ನ ಇವ್ರಿಗೆ ಕಟ್ಟೋಕ್ಕೂ ಸಮ್ಮತ ಇಲ್ಲ. ಅದನ್ನ ಯಾವುದು ಬ್ಯಾಂಕ್ನವ್ರು ಕೊಟ್ಟಿದ್ರು ಅದು ಸಂಪೂರ್ಣ ಮನ್ನಾ ಮಾಡಿ ಹೊಸ ಸಾಲನ ಇವ್ರಿಗೆ ಘೋಷಣೆ ಮಾಡಬೇಕು.